ಹಟ್ಟಿ ಪಟ್ಟಣದ ವಿವಿಧ ಸಮಸ್ಯೆಗಳ ಪರಿಹರಿಸಲು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಭಾನುವಾರದಂದು ಪಟ್ಟಣಕ್ಕೆ ಆಗಮಿಸಿದ ಸಚಿವರಿಗೆ ಹಟ್ಟಿ ಕ್ಯಾಂಪ್ನಲ್ಲಿ ಮನವಿ ಸಲ್ಲಿಸಿ, ದೇಶದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೊಡ್ಡ ಗಣಿಯನ್ನು ಹೊಂದಿದ್ದರೂ ಪಟ್ಟಣದ ನಿವಾಸಿಗಳು ಮಾತ್ರ ಕನಿಷ್ಠ ಆರೋಗ್ಯ, ಶಿಕ್ಷಣ, ಶುದ್ಧ ಕುಡಿಯುವ ನೀರು, ಉತ್ತಮ ಪರಿಸರದಂತಹ ಅಗತ್ಯ ಸೌಕರ್ಯಗಳಲ್ಲಿದೆ. ಪಟ್ಟಣವು ಹಂದಿಗಳ ಕೊಂಪೆಯಾಗಿ ಮಾರ್ಪಾಡಾಗಿ ನೆರಳುತ್ತಾ ಇದೆ ಅಂತ ಆರೋಪಿಸಿದರು. ನೀರಿನ ಇವತ್ತಿಗಾಗಿ ನಾವು ಟಣಂಕಲ್ಲಿಂದ ಎಲ್ಲ ಮಾಡಿ ಕೊಟ್ಟಿದ್ದೇವೆ. ಅದಕ್ಕೆ ಸಮರ್ಪಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇನ್ನೊಂದು ಲೈನ್ ಕೊಟ್ಟು ನಿಮಗೆ 2 ಮೋಟ್ರ್ ಅವ್ರು 1 ಮೋಟ್ರ್ ಮಾಡ್ಬೇಕಂತ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದ್ದಂಥ ಶಾಸಕರು ಮಾಡುವಂಥ ಕೆಲಸ ಅದು ಮಾಡಬೇಕಾಗಿದ್ದು ಮಾಡಿಲ್ಲ. ಆದರೂ ಮುಂದಿನ ನಿರ್ಮಾಣದಲ್ಲಿ ವೆಂಕಯ್ಯ ಕಡೆಯಿಂದ ಮಾಡುವಂಥ ಕೆಲಸ ಮಾಡಿಸ್ತೀವಿ. ಇರುವಂಥ ವ್ಯವಸ್ಥಿತವಾದ ಗ್ರಂಥಾಲಯವನ್ನು ನಿರ್ಮಿಸಬೇಕು. ಹಟ್ಟಿ ಪಟ್ಟಣದಲ್ಲಿ ಎಲ್ಲ CIT ಸೈಟ್ಗಳು ಒತ್ತುವರಿಯಾಗಿದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸಿ ನಾಗರಿಕ ಸೌಲಭ್ಯಕ್ಕೆ ಅನುಕೂಲವಾಗುವಂತೆ ಗ್ರಂಥಾಲಯ, ಪಾರ್ಕ್, ಭವನಗಳನ್ನು ನಿರ್ಮಿಸಬೇಕು. ಹಟ್ಟಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಹಟ್ಟಿ ಪಟ್ಟಣವನ್ನು ನಗರವನ್ನಾಗಿಸಿ ನಗರವನ್ನಾಗಿಸಬೇಕು. ಇದಕ್ಕೆ ಬೇಕಾದ ಅನುದಾನ ನೀಡಿ ಸಮರ್ಪಕ ಬಳಕೆಯಾಗುವಂತೆ ನೋಡಿಕೊಳ್ಳಬೇಕೆಂದು ಥ್ಯಾಂಕ್ ಯು. ಒಳ್ಳೆಯದಂತ ಹೇಳ್ತಿರ್ತೀವಿ. ITI ಕಾಲೇಜು ಮಂಜೂರಾಗಿದೆ, ಎಲ್ಲ ಮಾಡಕೊಟ್ಟಿದ್ದೀವಿ. ಆಯ್ತು, ನಾನು ಸಿದ್ದೆ ಅಂತ ಕಾಪಿ ಕೊಡ್ತೀನಿ. ನಮ್ಮ ಗಾಡಿಯಾಗಿ ಈಗ ಆಲ್ರೆಡಿ ಡಿಗ್ರಿ ಕಾಲೇಜ್ ಮಾಡಬೇಕಂದ್ರೆ ಅನುದಾನದ ಶಾಲೆಗಳು